ರಾಮಾಚಾರಿ ರಾಮಾಚಾರಿ ಗಡ 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 ಗುಡು 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 ಗಡ ಗಡ ಸಮುದ್ರ ಕಲಿಕಿ ವೇಷದ ವೆಂಕಿ ಜಲ ಉರಿದು ಎಂದು ಸರ್ಕಾರಕ್ಕೆ ಸವಾಲು ಹಾಕಿ ನಾನೇ ಉತ್ತಮ ರೈತನೆಂದು ನಿನ್ನ ತಲೆಯನ್ನು ಕತ್ತರಿಸಿ ಹಾಕಿದಾಗಲೇ ಈ ಚಕ್ರವರ್ತಿ ಚಂದ್ರೇಗೌಡನ ಆತ್ಮಕ್ಕೆ ಶಾಂತಿ. ಸಿದ್ದರಾಮ, ನನ್ನ ಇಲೆಕ್ಷನದಲ್ಲಿ ನನ್ನ ಬ್ಯಾಂಕ್ ಹೋಟವನ್ನೇ ಲೂಟಿ ಮಾಡಿಕೊಂಡು ನಿನ್ನ ತಮ್ಮ ನನ್ನ ಕಣ್ಣಿಗೆ ರಕ್ತ ಕನ್ನಡಿಯನ್ನು ಹಾಕಿ ಲೇ ಸಿದ್ದರಾಮ ಮುಂದೆ ಓಡೋಡಿ ಓಡೋಡಿ ಬರುತ್ತಿರುವ ನಿಮ್ಮ ಮುಂಗಾಲಿಗೆ ಲೇ ಸಿದ್ದರಾಮ ಓಡೋಡಿ ಬರುತ್ತಿರುವ ನಿಮ್ಮ ಮುಂಗಾಲಿಗೆ ನನ್ನ 30ನೇ ಗುಂಡವನ್ನು ಹಾಕಿ MLA ಚಕ್ರವರ್ತಿ ಚಂದ್ರೇಗೌಡನೇ ನನ್ನ ಹೆಸರು ಅಲ್ಲ. ಕಾರ್ಬಾರಿ ಕಾರ್ಬಾರಿ ಏನ್ ಮಾಡಾಕತ್ತಿದ್ಯೋ? ಏನಿಲ್ರಿ, 10 ತಿಂಗಳ ಬಾಕಿ ಬರೋದು ಯಾವ್ಯಾವ ಇಲಾಖೆದವ್ರು ಕೊಟ್ರ ನೋಡ್ಕೋತ ಕೂತೀನ್ರಿ. ಅದೆಲ್ಲ ಇರ್ಲಿ, ಯಾವ ಖಾತೆಯಿಂದ ಎಷ್ಟೆಷ್ಟು ಹಣ ಬತ್ತು ಮೊದಲು ನನಗೆ ಹೇಳು. ಗೌಡ್ರೆ, ಎಲ್ಲಾ ಖಾತಾದ ಬಂದವ್ರಿ. ಒಂದ್ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋದು ಬಹಳ ಕಷ್ಟ ಅನ್ಸಕದ್ರಿ ನನಗೆ. ತೀರ್ಬೇಡ್ರಿ ಲೇ ಕಾರ್ಬಾರಿ, ಯಾವನಲೇ ಆ ಇನ್ಸ್ಪೆಕ್ಟರ್? ಅವರಿ ಕತ್ತೆ ಹೊಲ ಕಿರಣ ಕುಮಾರ್ ಅಂತ ನೋಡ್ರಿ. ಲೇ ಕರಿಯ, ಅದು ಏನಂತ ಹೇಳ್ರಿ ಗೌಡ್ರೆ? ಲೇ ಕರಿಯ, ನಗರ ವಲಯದಲ್ಲಿ ನನಗೆ ಮಿಗಿಲಾಗಿ ಕೆಲಸ ಮಾಡುತ್ತಿರುವ ಕತ್ತೇವಲ ಇನ್ಸ್ಪೆಕ್ಟರ್ ಯಾರು? ಆತನನ್ನು ದರದರನ್ನು ಎಳೆದು ತಂದು ನನ್ನ ಪಾದಕ್ಕೆ ಹಾಕು. ಆವಾಗಲೇ ಶ್ರೀ ಚಕ್ರವರ್ತಿ ಚಂದ್ರೇಗೌಡನ ಆತ್ಮಕ್ಕೆ ಶಾಂತಿ. ಆಯ್ತು ಗೌಡ್ರೆ, ಇಡೀ ಕರ್ನಾಟಕಕ್ಕೆಲೆ ರೈತರ ಕಣ್ಣಾಗಿ ಬದುಕುತ್ತಿರುವ, ನಿಮ್ಮ ದರ್ಪಕ್ಕೆ ಶರಪವಾಗಿ ಕೆಲಸ ಮಾಡುತ್ತಿರುವ, ಆ ಕರ್ತವ್ಯದಲ್ಲಿ ಇರುವ
ಇನ್ಸ್ಪೆಕ್ಟರ್ ಕತ್ತೇವಲನು ಕರೆ ತರುವುದಕ್ಕೆ ಈ ಬಹಾದ್ದೂರ ಕರಿಯ ಹೋದರೆ ಸಾಕು. ಮರೆ ಆಚೆಗೆ ನಿಂತು ತಂದಿಳಿಸುತ್ತಾನೆ ಹಣದ ಸುಟ್ಕೇಸವನ್ನು. ಸಾವಿರ ಹಳ್ಳಿಯ ಸರ್ದಾರ ಬಂದ ನೋಡೋ ಗಜಗೌರ, ಸಾವಿರ ಹಳ್ಳ ಸರ್ದಾರ ಬಂದ ನೋಡೋ ಗಜಗೌರ. ಸಾಧ್ಯವಿಲ್ಲ ಕರಿಯ, ಸಾಧ್ಯವಿಲ್ಲ. ದಿನಗಳ ಕಳೆದಂತೆ ಕಾಲ ಬದಲಾಗುತ್ತದೆ. ಏನು ಅಂದರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನ ತಪ್ಪಲ್ಲ, ZP ಇಂಜಿನಿಯರಿಂಗ್ ಯಶವಂತನ ತಪ್ಪು. ನರೇಂದ್ರ, ಈತನಿಗೂ ಆತನಿಗೂ ಏನು ಸಂಬಂಧ? ಸಂಬಂಧವಿದೆ ಮಾಮಾಶ್ರೀ, ಸಂಬಂಧವಿದೆ. ಅವರೆಲ್ಲ ಬಲಭೀಮನ ಪಾರ್ಟಿ ಜನ. ಅವರು 3 ಜನ ಕೂಡಿ ನಿಮ್ಮ ಕಥೆ ಮುಗಿಸಲಿಕ್ಕೆ ಹೊರಟಿದ್ದಾರೆ. ಎಲೇ ನರೇಂದ್ರ, ಇದು ಯಾವ ಹಚ್ಚರದ ಸಂಗತಿ ನನಗೆ ಹೇಳುತ್ತಿರುವೆ? ಯಮನಿಗೆ ಯಮನಾಗಿ ನಿಂತಿರುವ ಈ ಚಕ್ರವರ್ತಿ ಚಂದ್ರೇಗೌಡನಿಗೆ ಅದು ಕುರಿಮರಿ ಸವಾಲು ಹಾಕಿದೆಯಾ? ಮಾಮಾಶ್ರೀ, ಕುರಿಮರಿ ಅಲ್ಲ ಅದು, ಸಿಂಹದ ಮರಿ. ಲೇ ಕರಿಯ, ಈ ಟೈಗರ್ ಪೋಟಲಿನಿಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಂಡಿರುವ ಆ ಯಶವಂತ ಬಲಭೀಮ ಎಲ್ಲಿದ್ದರು? ದರನೆ ಎಳೆದುಕೊಂಡು ತಂದು ನನ್ನ ಪಾದಕ್ಕೆ ಹಾಕು. ಆವಾಗಲೇ ಚಕ್ರವರ್ತಿ ಚಂದ್ರೇಗೌಡನ ಆತ್ಮಕ್ಕೆ ಶಾಂತಿ. ಆಯ್ತು ಗೌಡ್ರೆ, ನಿಮ್ಮಡಿಯ ಬಹುಡಿಯಾಗಿ ಬದುಕಬೇಕಾದರೆ ಅವರಿಬ್ಬರನ್ನು ಹಿಡಿದು ತಂದು ನಿಮ್ಮ ಕೈವಶ ಮಾಡಿಬಿಡುತ್ತೇನೆ. ಬರುತ್ತೀನಿ ಗೌಡ್ರೆ, ಬರುತ್ತೇನೆ. ಹೋಗಿ ಬಾ ಕರಿಯ, ನೀನು ಹೋಗಿ ಬಾ. ಕಾರ್ಬಾರಿ, ಲೇ ಕಾರ್ಬಾರಿ, ಹೇಳ್ರಿ ಗೌಡ್ರೆ. ಕಾರ್ಬಾರಿ, ಹೇಳ್ರಿ ಧನ್ಯರೇ. ಆ ಯಶವಂತ ತನ್ನ ಜೀವನ ಪರ್ಯಂತ ನನ್ನ ಮನೆಯಲ್ಲಿ ಜೀತದಳ ಆಗಿ ದುಡಿಯುವ ಹಾಗೆ ಒಂದು ಹೊಸ ಪ್ಲಾನ್ ಹಾಕು. ಗೌಡ್ರ, ಒಂದು ಪ್ಲಾನ್ ಹಾಕ್ತೀನಿ. ಹೇಳಿ, ಎತ್ತು ಹೆಂಗ ಕತ್ತರಿಸ್ದಲ್ರಿ, ಹಂಗ ಕತ್ತರಿಸಿದ್ರೆ ಜನ ಬಾಗುತ್ತಿದೆ ಅವಾಗ. ಹೌದು ಕಾರ್ಬಾರಿ, ಹೌದು. ಮದವೇರಿದ ಮದ್ದಾನೆಗೆ ಅಂಕವೇ ಮತ್ತು ನಮಸ್ಕಾರ ಗೌಡ್ರಿ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಹೇಳಿ ಕಳಿಸಿದ ತಕ್ಷಣ ಬರಬಾರನೆಂದರೆ ಎಷ್ಟು ಸೊಕ್ಕು ಬತ್ತಲೇ ಮಗನ ನಿನಗ. ಸೊಕ್ಕಿನ ವಿಷಯ ಇದ್ರೇನೇನಿದೆ ಗೌಡ್ರಿ? ಮಚ್ಚಲ ಬಾಯಿ. ಈ ಅವಳಿ ನಗರದಲ್ಲಿ ರೈತ ಸಭಾಭವನ ಕಟ್ಟುತ್ತಿರುವ ಈ ನರೇಂದ್ರ ಇವನಿಗೆ ಬಿಲ್ಲ ಕೊಡುವುದಿಲ್ಲ ಎಂದು ಹೇಳ್ತಿಲ್ಲ. ಕಾರಣ ಚೌರಾಸ 80 ಫೂಟಿನಲ್ಲಿ ನಿರ್ಮಾಣ ಆಗಿ ಬೇಕಿದ್ದ ಬಿಲ್ಡಿಂಗ್ ಕೇವಲ 40 ಫೂಟಿನಲ್ಲಿ ಕಟ್ಟಿಸಿ ಭೂಮಿಯಿಂದ 3 ಫೂಟ್ ಎತ್ತರಕ್ಕೆ ಸ್ಟೀಲ್ ಬೇಡ ಹಾಕದೆ ಮಣ್ಣಿನಿಂದ ಕಟ್ಟಡ ಮುಗಿಸಿದ ಆ ಕೆಲಸಕ್ಕೆ ಬಿಲ್ ಪಾಸ್ ಮಾಡಂದ್ರೆ ಯಾರು ಮಾಡುತ್ತಾರೆ? ಯಶವಂತ, ಈ ಭಾಗದ ಒಬ್ಬ ಶಾಸಕನು ನಾನು. ಆ ಕೆಲಸ ಮಾಡಂದರೆ ಮಾಡಿದ್ರಾಯ್ತು. ಕಾನೂನು ಬಹಿರವಾಗಿರುವಾಗ ಈ ಕೆಲಸಕ್ಕೆ ನೀವೇಕೆ ಸೇಮ್ ಹೇಳಿದ್ರು ಮಾಡಲ್ಲ? ಯಶವಂತ,
ಮಾತನಾಡಿದರೆ ಇದೇ ಯಶವಂತ ನಿನ್ನನ್ನು ನೀರ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತದೆ. ಎಚ್ಚರ. ಮೈ ತುಂಬಾ ಎಚ್ಚರಿಟ್ಟುಕೊಂಡು ನಿರ್ವಹಿಸುತ್ತಿರುವ ನನಗೆ ನಿಮ್ಮಂತವರ ರಾಜಕೀಯ ದರ್ಪೆ ನನ್ನ ಮುಂದೆ ನಡೆದಿಲ್ಲ ಸರ್. ನಿಮ್ಮಂತವರಿಗೆ ಎದುರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟ ಅಧಿಕಾರಿ ನಾನು ಅಲ್ಲ. ನಾನೊಬ್ಬ ನಿಷ್ಠಾವಂತ ಸರ್ಕಾರದ ಸೇವಕ. ಯಶವಂತ, ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟತನದಿಂದ ಸಾಗುವ ಅಧಿಕಾರಿಯೇ ತಾಳು. ಯಾರಿಲ್ಲಿ ಕಟ್ಟಿ ಹಾಕಿರೋ ಈ ಮಗನನ್ನು.